ಎಲ್ಲರಿಗೂ ಒಂದೇ ಥರ ಇರೋಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಶತ್ರು ಕಾಟ ಕೊಡ್ತಾ ಇರ್ತಾರೆ. ಕೆಲವೊಬ್ರ ಕೈಲಿ ಓಡಾಡಿ ಓಡಾಡಿ ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ, ದುಡ್ಡು ಕಾಸು ಎಲ್ಲ ಕಳ್ಕೊಂಬಿಟ್ಟಿರ್ತೀರ. ಅಂಥವ್ರು ಏನು ಮಾಡಿ ಅಂದರೆ, ದುಡ್ಡು ಕಾಸು ಕಳ್ಕೊಂಡು ಸುಸ್ತಾಗಿ ನೀವು ದ್ವೇಷದ ಹಾಗೇನಲ್ಲಿ ನೀವು ಪರಿತಪಿಸ್ತಾ ಇದ್ದರೆ ನೋಡಿ, ಭಾಳ ಈಸಿ ಕೆಲಸ. ಈ ಥರ ಮಾಡ್ಬೋದು ನೀವು. ಈ ಥರ ಮುತ್ಕದ ಹೂವು ಅಂತ, ಇದು ವರ್ಷಕ್ಕೊಂದು ಹೂವು ಬರ್ತದೆ. ಇದು ವರ್ಷಕ್ಕೆ ಶಿವರಾತ್ರಿ ಹಬ್ಬದಲ್ಲಿ ಬರೋ ಅಂಥದ್ದು ಹೂವು. ಇದನ್ನು ನೀವು ತಗೋಬೇಕಾಯ್ತದೆ. ಮುತ್ಕದ ಹೂವು, ಮುತ್ಕದ ಮರದ ಹತ್ರ ಸಿಗ್ತದೆ, ಕೆಂಪು ಕಲರು. ಇವೆಲ್ಲ ಬ್ರಹ್ಮವೃಕ್ಷಗಳು. ಇದ್ರದ್ದು ಹೂವು ನೀವು ಎಷ್ಟಾಯ್ತದೆ ಅಷ್ಟು ನೀವು ತಗೊಳ್ಳಿ. ಇದರಲ್ಲಿ ಸ್ತಂಭನೂ ಮಾಡ್ಬೋದು, ಶತ್ರು ಸ್ತಂಭನೂ ಆಗುತ್ತೆ, ಶತ್ರು ಉಚ್ಚಾಟನೆ ಕೂಡ ಆಗುತ್ತೆ. ಈ ಥರದನ್ನ ನೀವು ತಗೊಂಡ್ಮೇಲೆ ಈ ವಿಡಿಯೋಲಿ ಇದರಲ್ಲಿ ನೀವು ಕಾಣಿಸ್ತಾ ಇತ್ತಲ್ಲ ನಿಮಗೆ, ಈ ವಿಡಿಯೋನಲ್ಲಿ ಇದು ಕಾಗೆ ಪಿಕ್ಕೆ. ಇದು ಕಾಗೆ ಅಂದರೆ ನಿಮಗೆ ಗೊತ್ತಾಗುತ್ತಲ್ಲ, ಕವ್ವ ಅಂತ ಹಿಂದಿನಲ್ಲಿ ಕರೀತಾರೆ. ಅದರದ್ದು ಪಿಕ್ಕೆ ಬೇಕಾಗುತ್ತೆ, ನರಕ ಅದರದ್ದು ಹೇಸಿಗೆ. ಅದರದ್ದು ಪಿಕ್ಕೆ ಎಲ್ಲರ ನೀವು ಹುಡುಕಿ ಒಂದಿಷ್ಟು ಪ್ರಾಪ್ತಿ ಮಾಡ್ಕೊಂಬಿಟ್ರೆ ಅದರೊಳಗಡೆಗೆ ಇದನ್ನು ಮುತ್ಕದವನ್ನ ಚೂರ್ಣ ಮಾಡಿ ಹಾಕಬೇಕು. ಇದರೊಳಗಡೆಗೆ ಎಲ್ಲ ಚೂರ್ಣ ಮಾಡಿ ಮುತ್ಕದವನ್ನ ಇದರಲ್ಲಿ ಬೆರೆಸ್ಕೋಬೇಕು. ಬೆರೆಸಿದ ಮೇಲೆ ಇದಕ್ಕೆ ನೀವು ಓಂ ನಮೋ ಕಾಕಾಸುರಾಯ ಮಮ ಶತ್ರು ಉಚ್ಚಾಟನಾಯ ಸರ್ವನಾಶಾಯ ಅಂತ ನೀವು 108 ಸತಿ ಇದನ್ನು ಬೆರೆಸಿ ನೀವು ಇದನ್ನು ಮಂತ್ರಿಸ್ಬೇಕು, ದಕ್ಷಿಣ ದಿಕ್ಕಿಗೆ ಮುಖ ಹಾಕ್ಕೊಂಡು. ಆಯಿತಾ? ಮಾಡಿದ್ಮೇಲೆ ಇದನ್ನು ಮಂಗಳವಾರದ ದಿವಸ ಮಾಡಬೇಕು ನೀವು. ಮಂಗಳವಾರದ ದಿವಸ ಇದನ್ನ ಚೂರ್ಣ ರೆಡಿ ಮಾಡ್ಕೊಂಡು ಇದನ್ನು ಶನಿವಾರ, ಮಂಗಳವಾರ, ಭಾನುವಾರ ಅಂಥ ದಿವಸದಲ್ಲಿ ಇದನ್ನು ಚೂರ್ಣ ರೆಡಿ ಮಾಡಿ, ಕಾಗೆ ಪಿಕ್ಕೆ ನಂತರ ಈ ಮುತ್ಕದು ಒಂದು ಚೂರ್ಣ ಎರಡನ್ನು ಬೆರೆಸಿ ನೀವು ಚೆನ್ನಾಗಿ ಕಲಸಿ ಮಂತ್ರಿಸ್ಬಿಟ್ಟು, ನಿಮ್ಮ ವೈರಿ ಯಾವ ಸ್ಥಳದಲ್ಲಿದ್ದಾರೆ, ಯಾವ ಮನೇಲಿದ್ದಾನೆ, ಅವ್ನು ಎಲ್ಲಿ ವ್ಯವಹಾರ, ಏನು ಎತ್ತ, ಅವ್ನ ಜಾಗ ಎಲ್ಲ ನಿಮಗೆಲ್ಲ ಗೊತ್ತಿರೋದಲ್ಲ ಸಂಪೂರ್ಣವಾಗಿ ಮಾಹಿತಿ. ಅಂಥ ಜಾಗದಲ್ಲಿ ಇದನ್ನು ಸ್ಪ್ರೆಡ್ ಮಾಡಬೇಕು. ನೀವು ಹಂಗೆ ಮಾಡಿದಾಗಲೂ ಒಂದು ಸ್ವಲ್ಪ ಏನಾರ ಇದು ಕೆಲಸ ಲೇಟಾಗಿ ಆಗುತ್ತೆ, ನಿಮಗೆ ಅರ್ಜೆಂಟಾಗಿ ಆಗಬೇಕು ಅನ್ನೋದಾದರೆ ಏನು ಮಾಡಿ ಅಂದರೆ, ನೋಡಿ ಮಸಾಣ ಗಾಡಲ್ಲಿ ಚಿತೆ ಉರಿದಾಗ ಅದ್ರ ಮಧ್ಯದೊಳಗಡೆ ವಿಭೂತಿ ಗಟ್ಟಿ ಹಾಕಿರ್ತಾರೆ. ಚಿತಾ ಅಗ್ನಿ ಒಳಗಡೆ ಉರಿಬೇಕಾದ್ರೆ ಗಟ್ಟಿಗಳು ಹಾಕಿರ್ತಾರೆ, ವಿಭೂತಿ ಗಟ್ಟಿಗಳು. ಆ ಥರ ಗಟ್ಟಿನ ತಂದು ಪೌಡ್ರ್ ಮಾಡಿ ಮುಂಚೆನೇ ಮಡಿಕೊಂಡಿರ್ಬೇಕು. ಆ ಚಿತಾ ಭಸ್ಮದಲ್ಲಿರೋಂಥ ಮಸಾಣ ಗಾಡ ಬೂದಿ ಗಟ್ಟಿನ ಪುಡಿ ಮಾಡಿರೋ ಚೂರ್ಣನ ಇದರಲ್ಲಿ ಒಂದು ಸ್ವಲ್ಪ ಹಾಕಿ ಕಲಿಸ್ಬಿಟ್ಟು ಕೂಡ ಕಾಕಾಸುರನ ಮಂತ್ರ, ಕಾಲಭೈರವನ ಮಂತ್ರ ಅವೆಲ್ಲ ಇದ್ರ ಮೇಲೆ ಅಭಿಮಂತ್ರಿಸಿ ಇದನ್ನು ನೀವು ಶತ್ರು ಭೂಮಿನಲ್ಲಿ ಇದನ್ನು ನೀವು ಪಸರಣೆ ಮಾಡೋದ್ರಿಂದ ಶತ್ರು ಉಚ್ಚಾಟನೆ ಆಗ್ತಾನೆ. ಸಾಧಕ ಯಶಸ್ವಿ ಆಗೋಯ್ತಾನೆ. ಇದು ಆ ರೀತಿ ಉಚ್ಚಾಟನೆ ಪ್ರಯೋಗನೂ ಆಗುತ್ತೆ, ಎಲ್ಲ ಆಗುತ್ತೆ. ಇಲ್ಲ ನಮಗೆ ಅಷ್ಟೆಲ್ಲ ಮಾಡೋಕ್ಕೆ ಧೈರ್ಯ ಇಲ್ಲ, ನಮಗೆ ಏನು ಮಾಡೋಕ್ಕಾಗಲ್ಲ, ಅವ್ರಿಗೇನು ಹಾಕೋಕ್ಕಾಗಲ್ಲ, ಅವ್ರು ನಮ್ಮ ಸವಾಸಕ್ಕೆ ಬರದೇ ಇದ್ದರೆ ಸಾಕು ಅನ್ನೋದಾದರೆ ಈ ಭಸ್ಮನ ಏನು ಬೆರ್ಸೋಕೆ ಹೋಗ್ಬೇಡಿ, ಇದ್ರ ಹಿಂದೆ ಹುಡಿಕೊಂಡು ಹೋಗಬೇಡಿ, ಇದನ್ನು ನೀವು ಮರೆತುಬಿಡಿ. ಇದನ್ನು ಏನು ಮಾಡಿ ಅಂದರೆ, ಇವೆರಡನ್ನೂ ನೀವು ಚೆನ್ನಾಗಿ ಚೂರ್ಣ ಮಾಡಿದ್ಮೇಲೆ ಇದಕ್ಕೆ ತುಂಬೆ ಹೂವು ನಿಮಗೆಲ್ಲ ಗೊತ್ತಿರೋದಲ್ಲ, ಕೆಂಪು ತುಂಬೆ ಹೂವು ಅಂತ ಬರುತ್ತೆ. ಕೆಂಪು ತುಂಬೆ ಹೂವಿನ ರಸ ಇದಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಮಿದಿಸಿ, ಚೆನ್ನಾಗಿ ನುಣ್ಣಗೆ ಹಸಿಟ್ಟು ಥರ ಮಾಡ್ಕೊಂಡು ಒಂದು ತಾಯ್ತಿಗೆ ಲೋಡ್ ಮಾಡ್ಕೊಂಡು ಕತ್ಗೆ ಹಾಕೊಂಬಿಡಿ. ನಿಮಗೆ ಯಾವುದೇ ಕಾರಣಕ್ಕೂ ಯಾವ ಶತ್ರುನೂ ನಿಮ್ಮ ಹತ್ರ ಬರಲ್ಲ. ಆವಾಗ ನೀವೇನು ಹೇಳಬೇಕಾಗತ್ತೆ ಮಂತ್ರ ಅಂದರೆ, ಓಂ ನಮೋ ಕಾಕಾಸುರಾಯ ಮಮ ಶತ್ರು ಸ್ತಂಭನಾಯ ಅಂತ ಹೇಳ್ಕೊಂಡ್ರೆ ಸಾಕು. ನೀವು ನಿಮ್ಮ ಶತ್ರು ಹೆಸರು ಹೇಳ್ಬಿಟ್ಟು ಅವ್ನು ಸ್ತಂಭನ ಮಾಡಿಬಿಡಪ್ಪ, ನಮ್ಮ ಮುಂದೆ ಬಂದರೆ ಅವನು ನಮಗೆ ದೃಷ್ಟಿ ಮಾಡೋಕ್ಕೆ ನೋಡಬಾರ್ದು ಅಂತೇಳಿ ನೀವು ಮಾಡ್ಕೊಂಡ್ರೆ ಸಾಕು. ಯಾಕೆಂದರೆ ಮುತ್ಕದ ಹೂವು ಅನ್ನೋದು ಭಾಳ ಮಹಿಮೆ ಉಳ್ಳಾದಂಥದ್ದು. ಇದು ಆಯುರ್ವೇದಿಕ್ಗಳಲ್ಲಿ ಬಳಸ್ತಾರೆ, ಆದರೂ ಇದು ತಾಂತ್ರಿಕ ವಿಧಾನದಲ್ಲಿ ಭಾಳ ಚಮತ್ಕಾರಿಕವಾಗಿ ಇವು ನಿಮಗೆ ಫೀಡ್ಬ್ಯಾಕ್ ಕೊಡ್ತವೆ, ಅಂದರೆ ಮೋಟಿವೇಶನ್ ಕೊಡ್ತವೆ. ಇದು ಆ ರೀತಿ ಇರೋಂಥದ್ದು. ಇದರಲ್ಲೆಲ್ಲ ಹಿಂಗೆ ತೋರಿಸಿದ್ದೀನಲ್ಲ, ಇದನ್ನು ನೀವೇ ಸ್ವಂತಕ್ಕೆ ನೀವೇ ಮಾಡ್ಕೊಂಬಿಟ್ರೆ ಭಾಳ ನಿಮಗೆ ಬೇಗ ರಿಸಲ್ಟ್ಗಳು ಸಿಗ್ತದೆ. ಇವೆಲ್ಲ ಸಿಕ್ಕಂತವೆ ಅಂದರೆ ವರ್ಷಕ್ಕೊಂದು ಸತಿ ಬಂದಾಗ ನೀವು ಇದನ್ನು ತೆಗೆದು ನೀವು ಮಡಿಕೋಬೇಕು. ಇದನ್ನು ಈಗ ಹೋದರೂ ಈಗ ಶಿವರಾತ್ರಿ ಮುಗಿದಿಗೆ ಏನು ಜಾಸ್ತಿ ದಿವಸ ಆಗಿಲ್ಲ, ಮರದ ಅಡಿನಲ್ಲಿ ಒಣಗಿರೋಂಥವು ಸಿಗ್ತವೆ. ಇದು ನಾನು 3 ವರ್ಷದ ಹಿಂದೆ ಮಡಗಿರೋಂಥ ಹೂವುಗಳು.